ತಾಯಿಯ ಮಡಿಲು ಮಗುವಿಗೆ ಈ ಪ್ರಪಂಚದಲ್ಲೇ ಅತ್ಯಂತ ಸುರಕ್ಷಿತವಾದ ತಾಣ. ಎಂತಹ ಕಷ್ಟ ಬಂದರೂ ಅಮ್ಮನ ಸೆರಗಿನ ಹಿಂದೆ ಅಡಗಿಕೊಂಡರೆ ಸಾಕು. ಆ ಪುಟ್ಟ ಜೀವಕ್ಕೆ ಜಗತ್ತಿನ ಭಯವೇ ಇರುವುದಿಲ್ಲ. ಆದರೆ ವಿಧಿಯಾಟ ನೋಡಿ, ಆ ತಾಯಿಯ ಮಡಿಲೆ ಇಂದು ಪುಟ್ಟ ಕಂದಮ್ಮನ ಪಾಲಿಗೆ ಕೊನೆಯ ಪಯಣದ ದಾರಿಯಾಯಿತು. ಬೆಂಗಳೂರಿನ ಸಂಜಯ ನಗರದ ಆ ಚಿಕ್ಕ ಮನೆಯಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ನೇಪಾಳ ಮೂಲದ ಸೀತಾ ಎಂಬಾಕೆ ತನ್ನ ಬಾಳ ಸಂಗಾತಿಗಾಗಿ ಕಾದು ಕಾದು ಸೋತು ಹೋಗಿದ್ಲು. 5-6 ತಿಂಗಳಾಯಿತು. ಹೋದ ಪತಿರಾಯ ಮನೆ ಕಡೆ ಮುಖ ಮಾಡಲೇ ಇಲ್ಲ. ಒಡಲಲ್ಲಿ ಹಸಿವು, ಕಣ್ಣಲ್ಲಿ ನೀರು, ಮನದಲ್ಲಿ ಆವರಿಸಿದ ಒಂಟಿತನ ಆ ತಾಯಿಯ ಮನಸ್ಸನ್ನು ನುಚ್ಚು ನೂರು ಮಾಡಿತ್ತು. ನಿನ್ನೆ ಸಂಜೆಯ ಹೊತ್ತು ಕತ್ತಲು ಆವರಿಸುತ್ತಿದ್ದಂತೆ ಆ ತಾಯಿಯ ಬದುಕಿನಲ್ಲೂ ಕತ್ತಲು ಆವರಿಸಿತು. ಸಂಸಾರದಲ್ಲಿನ ಜಗಳ, ಪತಿಯ ಅಗಲಿಕೆ ತಂದ ನೋವು ಸಹಿಸಲಾಗದೆ ಆಕೆ ತೆಗೆದುಕೊಂಡ ನಿರ್ಧಾರ ಎಂತವರ ಎದೆಯನ್ನು ನಡುಗಿಸುವಂತದ್ದು. ತಾನು ಈ ಲೋಕ ಬಿಡುವಾಗ ತನ್ನ ಕರಳ ಕುಡಿ ಆ 4 ವರ್ಷದ ಮುದ್ದ ಮಗಳು ಸೃಷ್ಟಿಯನ್ನು ಈ ಕಠೋರ ಜಗತ್ತಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ಆಕೆಗೆ ಮನಸ್ಸು ಬರಲಿಲ್ಲವೇನು? ಅಯ್ಯೋ, ಆ ಪುಟ್ಟ ಕಂದಮ್ಮನಿಗೆ ಏನು ಗೊತ್ತಿತ್ತು? ಅಮ್ಮ ಏನೋ ಮಾಡುತ್ತಿದ್ದಾಳೆ ಎಂದುಕೊಂಡು ಅಮ್ಮನ ಸೆರಗನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಅಗ್ನಿಯ ಕೆನ್ನಾಲಿಗೆಗೆ ಮೈ ಒಡ್ಡಿಬಿಟ್ಟಿತು. ನೋವು, ಸಂಕಟ, ಚೀರಾಟಗಳು ಆ 4 ಗೋಡೆಗಳ ನಡುವೆಯೇ ಕರಗಿ ಹೋದವು. ಬೆಂಕಿಯ ಜ್ವಾಲೆ ಆ ತಾಯಿ ಮಕ್ಕಳಿಬ್ಬರನ್ನೂ ಬೂದಿ ಮಾಡಿತೆ ಹೊರತು ಅವರೊಳಗಿದ್ದ ನೋವನ್ನಲ್ಲ. ಸೃಷ್ಟಿ ಎಂಬ ಆ ಪುಟ್ಟ ಹೂವು ಅರಳುವ ಮುನ್ನವೇ ಬಾಡಿ ಹೋಯಿತು. ತಂದೆಯ ಪ್ರೀತಿ ಸಿಗಲಿಲ್ಲ. ತಾಯಿಯ ಮಡಿಲಲ್ಲಿ ಬೆಚ್ಚಗೆ ನಿದ್ದೆ ಮಾಡಬೇಕಿದ್ದ ಮಗು ಶಾಶ್ವತವಾಗಿ ನಿದ್ದೆಗೆ ಜಾರಿತು. ಇಬ್ಬರು ಈಗ ತಾರೆಗಳಾಗಿ ಆಕಾಶ ಸೇರಿದ್ದಾರೆ. ಆ ತಾಯಿ ಮಗಳು ನಡೆದ ಹಾದಿ ಯಾರಿಗೂ ಬೇಡ. ಆ ಪುಟ್ಟ ಜೀವಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸುವುದಷ್ಟೇ ಇಂದು ನಮ್ಮ ಕೈಯಲ್ಲಿದೆ.